ಆಕಾಶದಲ್ಲಿ ಈ ರೀತಿಯ ಹುಳುಗಳು ಯಾಕೆ ಕಾಣಿಸಿಕೊಳ್ತವೆ? ವಾಟರ್ ಬಾಟಲ್ಸ್ ಗಳ ಮೇಲೆ ಈ ಲೈನ್ಸ್ ಯಾಕೆ ಇರ್ತವೆ? ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಅನ್ನೋದು ಈಗಿನ ಕಂಪ್ಯೂಟರ್ ಗಳಿಗಿಂತ ತುಂಬಾನೇ ಅಡ್ವಾನ್ಸ್ ಆಗಿತ್ತು ಅನ್ನೋದು ನಿಮ್ಗೆ ಗೊತ್ತಾ? ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ರೆ 25 ಲಕ್ಷ ರೂಪಾಯಿ ಹಣವನ್ನ ಸುಲಭವಾಗಿ ಹೇಗೆ ಸಂಪಾದಿಸಬಹುದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಯಾವುದೇ ಪ್ರಮೋಷನ್ ಅಲ್ಲ, ಬದಲಿಗೆ ಗವರ್ಮೆಂಟ್ ನ ಒಂದು ಅದ್ಭುತವಾದ ಸ್ಕೀಮ್ ಇದು. ಇನ್ನು ತಡ ಮಾಡುವುದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ಫ್ಯಾಕ್ಟ್ ನಂಬರ್ 1, ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪಾರ್ಲೆಜಿ ಬಿಸ್ಕೆಟ್ ಅನ್ನ ತಿಂದಿರ್ತೀರಾ. ನೀವು ಸರಿಯಾಗಿ ಗಮನಿಸಿದ್ರೆ ತುಂಬಾ ವರ್ಷಗಳಿಂದ ಮಾರ್ಕೆಟ್ ನಲ್ಲಿರುವ ಈ ಪಾರ್ಲೆಜಿ ಬಿಸ್ಕೆಟ್ ನ ಪ್ರೈಸ್ ಅನ್ನೋದು ಚೇಂಜ್ ಆಗಿಲ್ಲ. ನಾನು ಚಿಕ್ಕವನಿದ್ದಾಗಿನಿಂದಲೂ ಇದರ ಬೆಲೆ 5 ರೂಪಾಯಿಯಲ್ಲೇ ಇದೆ. ಇದರಿಂದ ಇಂಡಿಯಾದಲ್ಲೇ ಅಲ್ಲ, ಪ್ರಪಂಚದಲ್ಲೇ ಅತಿ ಹೆಚ್ಚು ಸೇಲ್ ಆಗುವ ಬಿಸ್ಕೆಟ್ ಇದು. ಹಾಗಂತ ಈ ಬಿಸ್ಕೆಟ್ ಇಂದ ಪಾರ್ಲೆ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಇದೆ ಅಂತ ನೀವ್ ಅಂದ್ಕೊಂಡಿದ್ರೆ ಅದು ತಪ್ಪು. ನಿಮ್ಗೆ ಅರ್ಥವಾಗುವ ರೀತಿ ಹೇಳ್ತೀನಿ ಕೇಳಿ. ಮಾರ್ಕೆಟ್ ನಲ್ಲಿ 5 ರೂಪಾಯಿಗೆ ಸಿಗೋ ಈ ಬಿಸ್ಕೆಟ್ ಅನ್ನೋದು ರಿಟೇಲರ್ ಗೆ 4 ರೂಪಾಯಿ 35 ಪೈಸೆ ಬೀಳುತ್ತೆ. ಈ ಬಿಸ್ಕೆಟ್ ಪ್ಯಾಕ್ ಅನ್ನ ತಯಾರಿಸಲು ಪಾರ್ಲೆ ಕಂಪನಿಗೆ ಆಗುವ ಖರ್ಚು ಹೆಚ್ಚು ಕಡಿಮೆ 3 ರೂಪಾಯಿ 80 ಪೈಸಾ. ಅಂದ್ರೆ ಪ್ರತಿಯೊಂದು ಬಿಸ್ಕೆಟ್ ನ ಮೇಲೆ 5 ಪೈಸೆ ಲಾಭ ಮಾಡುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಒಂದು ಬಿಸ್ಕೆಟ್ ಪ್ಯಾಕ್ ಗೆ ಅಲ್ಲ, ಒಂದು ಬಿಸ್ಕೆಟ್ ಪೀಸ್ ಗೆ 5 ಪೈಸಾ ಲಾಭ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪಾರ್ಲೆಜಿ ಬಿಸ್ಕೆಟ್ ಇಂದ ಪಾರ್ಲೆ ಕಂಪನಿಗೆ ಹೇಳಿಕೊಳ್ಳುವಷ್ಟು ಲಾಭ ಏನು ಇಲ್ಲ. ಬಟ್ ಇಂಡೈರೆಕ್ಟ್ ಆಗಿ ಈ ಬಿಸ್ಕೆಟ್ ಇಂದಾನೆ ಪಾರ್ಲೆ ಭಾರತದ ಅತಿ ದೊಡ್ಡ ಬಿಸ್ಕೆಟ್ ಕಂಪನಿ ಆಗಿದೆ. ಅದು ಹೇಗೆ ಅಂದ್ರೆ ಈ ಬಿಸ್ಕೆಟ್ ನ ಅಂದ್ರೆ ಪಾರ್ಲೆಜಿ ಅನ್ನುವ ಹೆಸರನ್ನ ಬಳಸ್ಕೊಂಡು ತನ್ನ ಇತರೆ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡಿಕೊಳ್ಳುತ್ತೆ. ಉದಾಹರಣೆಗೆ ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ಪ್ರಾಡಕ್ಟ್ಸ್ ಅನ್ನ ಈ ಕಂಪನಿ ಸೇಲ್ ಮಾಡುತ್ತೆ. ಈ ಎಲ್ಲಾ ಪ್ರಾಡಕ್ಟ್ಸ್ ಇಂದ ತುಂಬಾನೇ ಹೆಚ್ಚು ಲಾಭವೇ ಮಾಡುತ್ತೆ. ಪಾರ್ಲೆಜಿ ಬಿಸ್ಕೆಟ್ ಇಂದ ಲಾಭ ಇಲ್ದಿದ್ರು ಕೂಡ ಇದನ್ನ ತಯಾರಿ ಮಾಡಿ ಮಾರೋದನ್ನ ಮಾತ್ರ ಬಿಟ್ಟಿಲ್ಲ. ನಿಜವಾಗ್ಲೂ ಇದೊಂದು ಬ್ರಿಲಿಯಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಫ್ಯಾಕ್ಟ್ ನಂಬರ್ 2, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರಾ? ಹಾಗಿದ್ರೆ ಈ ಫ್ಯಾಕ್ಟ್ ತುಂಬಾನೇ ಇಂಪಾರ್ಟೆಂಟ್, ಮಿಸ್ ಮಾಡದೆ ನೋಡಿ. ಕರ್ನಾಟಕದಲ್ಲಿ 8 ತಿಂಗಳ ಒಂದು ಮಗು ಮೊಬೈಲ್ ಚಾರ್ಜರ್ ಅನ್ನ ಬಾಯಲ್ಲಿ ಇಟ್ಕೊಂಡು ಸತ್ತು ಹೋಗಿದೆ. ಅಷ್ಟಕ್ಕೂ ಇಲ್ಲಿ ನಡೆದದ್ದು ಏನು ಅಂದ್ರೆ, ಈ ಮಗುವಿನ ತಂದೆ ಮೊಬೈಲ್ ಅನ್ನ ಚಾರ್ಜಿಂಗ್ ಇಟ್ಟು ಬ್ಯಾಟರಿ ಫುಲ್ ಆದ್ಮೇಲೆ ಸ್ವಿಚ್ ಅನ್ನ ಆಫ್ ಮಾಡದೆ ಮೊಬೈಲ್ ಅನ್ನ ತೆಗೆದುಕೊಂಡು ವೈರ್ ಅನ್ನ ಹಾಗೆ ಕೆಳಗೆ ಬಿಟ್ಟು ಹೋಗಿದ್ದಾನೆ. ಆ ಚಿಕ್ಕ ಮಗು ಕೆಳಗಡೆ ನೆಲದ ಮೇಲೆ ಆಟವಾಡುತ್ತಾ ಈ ಚಾರ್ಜಿಂಗ್ ವೈರ್ ಅನ್ನ ಬಾಯಲ್ಲಿ ಇಟ್ಕೊಂಡಿದೆ. ಇದರಿಂದ ತಕ್ಷಣ ಆ ಮಗುವಿಗೆ ಕರೆಂಟ್ ಶಾಕ್ ಹೊಡೆದು ಪ್ರಜ್ಞೆ ತಪ್ಪಿದೆ. ಇದನ್ನ ಗಮನಿಸಿದ ತಂದೆ ತಾಯಿ ತಕ್ಷಣ ಆ ಮಗುವನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಅಷ್ಟೊತ್ತಿಗೆ ಆ ಮಗು ಸತ್ತು ಹೋಗಿದೆ. ನಿಮ್ಮ ಮನೆಯಲ್ಲಿ ಬೈ ಮಿಸ್ಟೇಕ್ ಆಗಿ ಕೂಡ ಈ ರೀತಿ ಮೊಬೈಲ್ ಚಾರ್ಜರ್ ಅನ್ನ ಪ್ಲಗ್ ನಲ್ಲೇ ಬಿಡಬೇಡಿ, ಇಲ್ಲಾಂದ್ರೆ ತುಂಬಾನೇ ದೊಡ್ಡ ಅನಾಹುತ ಆಗಬಹುದು. ಮುಖ್ಯವಾಗಿ ಮಕ್ಕಳಿರುವ ಮನೆಯಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ತಿಳಿಬೇಕು ಅಂದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ. ಫ್ಯಾಕ್ಟ್ ನಂಬರ್ 3, ರೀಸೆಂಟ್ ಆಗಿ ನಮ್ಮ ಸೆಂಟ್ರಲ್ ಎಜುಕೇಶನ್ ಮಿನಿಸ್ಟ್ರಿ ಒಂದು ಒಳ್ಳೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಅದೇನಂದ್ರೆ NCERT ಬುಕ್ ಗಳಲ್ಲಿ ಮಹಾಭಾರತ ಮತ್ತು ರಾಮಾಯಣವನ್ನ ಕೂಡ ಆಡ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಇಷ್ಟು ದಿನ ನಾವೆಲ್ಲ ಯಾರದು ಚರಿತ್ರೆಯನ್ನ ಓದುತ್ತಾ ನಮ್ಮ ಮಹಾಭಾರತ ಮತ್ತು ರಾಮಾಯಣದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ಆದ್ರೆ ಇನ್ಮೇಲೆ ಮಕ್ಕಳು ಓದುವ ಬುಕ್ ಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತವನ್ನ ಆಡ್ ಮಾಡಲಿದ್ದಾರೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಪ್ರಕಾರ 7ನೇ ಕ್ಲಾಸಿಂದ 12ನೇ ಕ್ಲಾಸ್ನವರೆಗೂ ಇದನ್ನ ಆಡ್ ಮಾಡುವುದಾಗಿ ಹೇಳಿದೆ. ಈ ಡಿಸಿಷನ್ ಯಾಕೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಇದರಿಂದ ವಿದ್ಯಾರ್ಥಿಗಳಿಗೆ ನಮ್ಮ ನಿಜವಾದ ಹಿಸ್ಟರಿ ಮತ್ತು ನಮ್ಮ ಸಂಪ್ರದಾಯಗಳ ಬಗ್ಗೆ ತಿಳಿದು ಬರುತ್ತೆ. ಈ ನ್ಯೂಸ್ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 4, ಫ್ರೆಂಡ್ಸ್ ನಿಮ್ಗೆ ಗೊತ್ತಾ, ರೀಸೆಂಟ್ ಆಗಿ ಅಂದ್ರೆ 13 ನವೆಂಬರ್ 2023ರಲ್ಲಿ ಜಪಾನಿನ ಒಂದು ಟ್ಯಾಕ್ಸಿ ಡ್ರೈವರ್ ಅನ್ನ ಅರೆಸ್ಟ್ ಮಾಡ್ತಾರೆ. ಇದ್ರಲ್ಲೇನಿದೆ ಗುರು ವಿಚಿತ್ರ ಅಂತ ನೀವು ಕೇಳ್ಬೋದು. ಅರೆಸ್ಟ್ ಮಾಡಿರೋದು ವಿಚಿತ್ರ ಅಲ್ಲ, ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ತುಂಬಾನೇ ವಿಚಿತ್ರವಾಗಿದೆ. ಈ ಟ್ಯಾಕ್ಸಿ ಡ್ರೈವರ್ ಬೈ ಮಿಸ್ಟೇಕ್ ಆಗಿ ಒಂದು ಪಾರಿವಾಳದ ಮೇಲೆ ತನ್ನ ಗಾಡಿಯನ್ನ ಬಿಡ್ತಾನೆ. ಇದರಿಂದ ಆ ಪಾರಿವಾಳ ಸತ್ತು ಹೋಗುತ್ತೆ. ಜಪಾನಿನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಲಾ ಪ್ರಕಾರ ನೀವು ಯಾವುದಾದ್ರೂ ಪಕ್ಷಿ ಅಥವಾ ಪ್ರಾಣಿಯ ಮೇಲೆ ನಿಮ್ಮ ಗಾಡಿಯನ್ನ ಹತ್ತಿಸಿದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ಜೈಲಿಗೆ ಹಾಕಲಾಗುತ್ತೆ. ಜಪಾನಿನ ಈ ಲಾ ಪ್ರಕಾರ ಈ ಭೂಮಿಯ ಮೇಲೆ ಮನುಷ್ಯನಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಈ ಪ್ರಾಣಿ ಪಕ್ಷಿಗಳಿಗೆ ಕೂಡ ಇದೆ. ಒಂದು ವೇಳೆ ನೀವೇನಾದ್ರೂ ಜಪಾನಿಗೆ ಹೋದ್ರೆ ಈ ತಪ್ಪನ್ನ ಬೈ ಮಿಸ್ಟೇಕ್ ಆಗಿ ಕೂಡ ಮಾಡಬೇಡಿ. ಮನುಷ್ಯರ ಮೇಲೆ ಹಲ್ಲೆ ಮಾಡಿದ್ರೆ ನಿಮ್ಗೆ ಎಷ್ಟು ದೊಡ್ಡ ಶಿಕ್ಷೆ ಆಗುತ್ತೋ ಅಷ್ಟೇ ದೊಡ್ಡ ಶಿಕ್ಷೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಟ್ರೆ ಆಗುತ್ತೆ. ಈ ಟ್ಯಾಕ್ಸಿ ಡ್ರೈವರ್ ಬೇಕಂತಲೇ ಪಕ್ಷಿಯ ಮೇಲೆ ಗಾಡಿಯನ್ನ ಆರಿಸಿಲ್ಲ, ಅದು ಒಂದು ಆಕ್ಸಿಡೆಂಟ್ ಅಷ್ಟೇ. ಅಷ್ಟಕ್ಕೆ ಅರೆಸ್ಟ್ ಮಾಡಲಾಗಿದೆ. ಇದು ಸರಿನಾ ತಪ್ಪಾ ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ಫ್ಯಾಕ್ಟ್ ನಂಬರ್ 5, ಪ್ರೆಸೆಂಟ್ ಇರುವ ಕಂಪ್ಯೂಟರ್ಗಳು ತುಂಬಾನೇ ಅಡ್ವಾನ್ಸ್ ಆಗಿವೆ ಅಂತ ನಿಮ್ಗೆಲ್ಲ ಗೊತ್ತು. ಮನುಷ್ಯ ಮೊಟ್ಟ ಮೊದಲ ಕಂಪ್ಯೂಟರ್ ಅನ್ನ ಕಂಡು ಹಿಡಿದದ್ದು ಯಾವಾಗ? 1822ರಲ್ಲಿ. ಆ ಟೈಮ್ ನಲ್ಲಿ ಕಂಪ್ಯೂಟರ್ಗಳು ಇಷ್ಟೊಂದು ದೊಡ್ಡದಾಗಿದ್ವು. ಆದ್ರೂ ಕೂಡ ಈಗ ನಾವು ಬಳಸುತ್ತಿರುವ ಈ ಚಿಕ್ಕ ಕಂಪ್ಯೂಟರ್ಗಳು ಆಗಿನ ಕಂಪ್ಯೂಟರ್ ಗಳಿಗಿಂತ ತುಂಬಾನೇ ಅಡ್ವಾನ್ಸ್ ಆಗಿವೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಬಿಡಿ.
ಬಟ್ ಏನ್ಷಿಯಂಟ್ ಕಾಲದಲ್ಲಿ ಕೂಡ ಕಂಪ್ಯೂಟರ್ ಗಳನ್ನ ಬಳಸ್ತಾ ಇದ್ರು ಅಂದ್ರೆ ನೀವು ನಂಬ್ತೀರಾ? ಅದು ಕೂಡ ಈಗಿನ ಕಂಪ್ಯೂಟರ್ ಗಳಿಗಿಂತ ತುಂಬಾನೇ ಅಡ್ವಾನ್ಸ್ ಆಗಿರುವ ಕಂಪ್ಯೂಟರ್ ಗಳನ್ನ ಅವರು ಬಳಸ್ತಾ ಇದ್ರು. ನಂಬೋದಕ್ಕೆ ಕಷ್ಟವಾದ್ರೂ ಕೂಡ ಇದು ನಿಜ. 2000 ವರ್ಷಗಳ ಹಿಂದಿನ ಕಂಪ್ಯೂಟರ್ ಆಂಟಿಕಿಥೆರಾ ಅನ್ನುವ ಪ್ರದೇಶದ ಹತ್ತಿರದಲ್ಲಿರುವ ಸಮುದ್ರದಲ್ಲಿ ಸಿಕ್ಕಿದೆ. ಅದಕ್ಕೆ ಈ ಕಂಪ್ಯೂಟರ್ ಅನ್ನ ಆಂಟಿಕಿಥೆರಾ ಮೆಕ್ಯಾನಿಸಮ್ ಅಂತ ಕರಿತೀವಿ. ಈ ಆಂಟಿಕಿಥೆರಾ ಸಿಕ್ಕಿದಾಗ ಇದ್ರ ಮೇಲೆ ತುಂಬಾನೇ ರಿಸರ್ಚ್ ಮಾಡಿದ್ರು ಕೂಡ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಯಾರಿಗೂ ತಿಳಿಯಲಿಲ್ಲ. ಈಗಲೂ ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನೋದು ಯಾವ ವಿಜ್ಞಾನಿಗಳಿಗೂ ಗೊತ್ತಿಲ್ಲ. ಆದ್ರೆ ಕೆಲವು ರಿಸರ್ಚ್ ಗಳ ನಂತರ ಇದು ಗ್ರಹಗಳ ಮೂವ್ಮೆಂಟ್ ಅನ್ನ ತಿಳಿಸುತ್ತೆ ಅಂತ ವಿಜ್ಞಾನಿಗಳು ಅರ್ಥ ಮಾಡಿಕೊಳ್ತಾರೆ. ಒಂದು ವೇಳೆ ಈ ಕಂಪ್ಯೂಟರ್ ಹೇಗೆ ಕೆಲಸ ಮಾಡುತ್ತೆ ಅಂತ ವಿಜ್ಞಾನಿಗಳು ಕಂಡುಹಿಡಿದ್ರೆ ನಿಜವಾಗ್ಲೂ ಒಂದು ಅದ್ಭುತವನ್ನ ನಾವೆಲ್ಲ ನೋಡಬಹುದು. ಇದನ್ನ ಪೂರ್ತಿಯಾಗಿ ಕಂಚಿನಿಂದ ತಯಾರಿ ಮಾಡಿದ್ದಾರೆ. ನಮ್ಗೆ ಸಿಕ್ಕಿರೋದು ಆ ಕಂಪ್ಯೂಟರ್ ನ ಸ್ವಲ್ಪ ಭಾಗ ಮಾತ್ರ. ಇದನ್ನ ಆಧಾರವಾಗಿ ಇಟ್ಕೊಂಡು ಆ ಟೈಮ್ ನಲ್ಲಿ ಈ ಕಂಪ್ಯೂಟರ್ ನೋಡೋದಕ್ಕೆ ಹೇಗಿತ್ತು ಅಂತ ಒಂದು ನಕಲಿಯನ್ನ ತಯಾರಿಸಿದ್ದಾರೆ. ನಂಬರ್ 6 ಫ್ರೆಂಡ್ಸ್, ನೀವೆಲ್ಲ ಯೂಟ್ಯೂಬ್ ಅನ್ನ ನೋಡ್ತೀರಾ? ಈ ವಿಡಿಯೋ ಕೂಡ ಯೂಟ್ಯೂಬ್ ನಲ್ಲಿ ನೋಡ್ತಾ ಇರೋದಲ್ವಾ? ಚೈನಾದಲ್ಲಿ ಕೂಡ ಯೂಟ್ಯೂಬ್ ಅನ್ನ ನೋಡ್ತಾರೆ, ಆದ್ರೆ ನಿಜವಾದ ಯೂಟ್ಯೂಬ್ ಅಲ್ಲ. ನಿಮ್ಗೆಲ್ಲ ಗೊತ್ತಿರೋದೇ ಅಲ್ವಾ, ಚೈನಾ ಪ್ರತಿಯೊಂದನ್ನ ಕೂಡ ಫೇಕ್ ಮಾಡುತ್ತೆ ಅಂತ. ಅದೇ ರೀತಿ ಯೂಟ್ಯೂಬ್ ಅನ್ನ ಕೂಡ ಫೇಕ್ ಮಾಡಿದೆ. ಅದರ ಹೆಸರು ಬಿಲಿಬಿಲಿ. ನಮ್ಮಲ್ಲಿ ಯೂಟ್ಯೂಬ್ ಎಷ್ಟೊಂದು ಫೇಮಸ್ ಆಗಿದೆಯೋ ಚೈನಾದಲ್ಲಿ ಬಿಲಿಬಿಲಿ ಅನ್ನೋದು ಅಷ್ಟೊಂದು ಫೇಮಸ್. ನಾವು ಯೂಟ್ಯೂಬ್ ನೋಡ್ಬೇಕು ಅಂದ್ರೆ ಒಂದು ಗೂಗಲ್ ಅಕೌಂಟ್ ಇದ್ರೆ ಸಾಕು, ಅದು ಕೂಡ ನಿಮಿಷಗಳಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬಹುದು. ಆದ್ರೆ ಚೈನಾದಲ್ಲಿ ಆಗಲ್ಲ. ಈ ಬಿಲಿಬಿಲಿ ಯೂಸ್ ಮಾಡ್ಬೇಕು ಅಂದ್ರೆ ಅವರು ಒಂದು ಟೆಸ್ಟ್ ಅನ್ನ ಕೊಡ್ಬೇಕು. ಅದರಲ್ಲಿ ಬರೋಬ್ಬರಿ 100 ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಲ್ಲಿ ನಿಮ್ಮ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೀವು ಅವ್ರಿಗೆ ಕೊಡಬೇಕು. ಉದಾಹರಣೆಗೆ, ನೀವು ಏನ್ ತಿಂತೀರಾ, ನೀವು ಯಾವಾಗ ಏನನ್ನ ಶಾಪಿಂಗ್ ಮಾಡ್ತೀರಾ, ಈ ರೀತಿಯ ಪ್ರಶ್ನೆಗಳು ಆ ಟೆಸ್ಟ್ ನಲ್ಲಿ ಕೊಡ್ತಾರೆ. ಇವೆಲ್ಲವಕ್ಕೂ ನೀವು ಆನ್ಸರ್ ಅನ್ನ ಮಾಡಿದ್ಮೇಲೆ ನೀವು ಈ ಆಪ್ ಅನ್ನ ಯೂಸ್ ಮಾಡಬಹುದು. ಈ ರೀತಿ ಯಾಕೆ ಅಂತ ನಿಮ್ಗೆ ಒಂದು ಡೌಟ್ ಬಂದಿರುತ್ತೆ. ನಾವು ಯೂಟ್ಯೂಬ್ ನಲ್ಲಿ ಯಾವ ರೀತಿಯ ವಿಡಿಯೋಸ್ ಅನ್ನ ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಯಾವ ರೀತಿಯ ಆಡ್ಸ್ ಅನ್ನ ತೋರಿಸಬೇಕು ಅಂತ ಯೂಟ್ಯೂಬ್ ನ ಆಲ್ಗರಿಥಮ್ ಡಿಸೈಡ್ ಮಾಡುತ್ತೆ. ಆದ್ರೆ ಈ ಬಿಲಿಬಿಲಿ ಆಪ್ ನಲ್ಲಿ ನೀವು ಟೆಸ್ಟ್ ನಲ್ಲಿ ಕೊಟ್ಟ ಉತ್ತರಗಳನ್ನ ಆಧಾರವಾಗಿ ಇಟ್ಕೊಂಡು ನಿಮ್ಗೆ ಆಡ್ಸ್ ಅನ್ನ ತೋರಿಸ್ತಾರೆ. ಅಂದ್ರೆ ಚೈನಾದಲ್ಲಿ ಪ್ರೈವಸಿ ಅನ್ನೋದೇ ಇರೋದಿಲ್ಲ. ನಂಬರ್ 7 ಫ್ರೆಂಡ್ಸ್, ಈಗ ನಿಮ್ಗೆ 25 ಲಕ್ಷ ಹೇಗೆ ಸಿಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಇದು ಯಾವುದೇ ಪ್ರಮೋಷನ್ ಅಲ್ಲ, ಇದೊಂದು ಬಂಪರ್ ಆಫರ್. ಬಟ್ ಅದಕ್ಕೆ ನೀವು ಇಟಲಿ ದೇಶದ ಕೆಲವು ಕಂಡೀಷನ್ಸ್ ಅನ್ನ ಒಪ್ಪಿಕೊಳ್ಬೇಕು. ಯಾಕಂದ್ರೆ ಹಣ ಕೊಡೋದು ಈ ದೇಶನೇ ಅಲ್ವಾ. ಕಂಡೀಷನ್ ಏನು ಅಂದ್ರೆ, ನೀವು ಇಟಲಿಗೆ ಹೋಗಿ ಇಟಲಿಯಲ್ಲಿರುವ ಕ್ಯಾಲಿಬೇರಿಯಾ ಅನ್ನುವ ಪ್ರದೇಶದಲ್ಲಿರುವ ಒಂದು ಲೋಕಲ್ ಹುಡುಗಿಯನ್ನ ನೀವು ಮದ್ವೆ ಆದ್ರೆ ಅಲ್ಲಿನ ಗವರ್ನಮೆಂಟ್ ನಿಮ್ಗೆ ಒಂದು ಮನೆಯನ್ನ ಕೊಟ್ಟು ಜೊತೆಗೆ 25 ಲಕ್ಷ ರೂಪಾಯಿಗಳ ಹಣವನ್ನ ಗಿಫ್ಟ್ ರೂಪದಲ್ಲಿ ಕೊಡುತ್ತೆ. ಈ ನ್ಯೂಸ್ ಅನ್ನ ಅಫಿಷಿಯಲ್ ಆಗಿ ಇಟಲಿ ಗವರ್ನಮೆಂಟ್ ಅನೌನ್ಸ್ ಮಾಡಿದೆ. ಇದಕ್ಕೆ ಕಾರಣ ಏನು ಅಂದ್ರೆ, ಈ ಪ್ರದೇಶದಲ್ಲಿನ ಪಾಪ್ಯುಲೇಷನ್ ತುಂಬಾನೇ ವೇಗವಾಗಿ ಕಡಿಮೆಯಾಗುತ್ತಿದೆ. ಇಲ್ಲಿನ ಪಾಪ್ಯುಲೇಷನ್ ಅನ್ನ ಹೆಚ್ಚಿಸಲು ಇಟಲಿ ಗವರ್ನಮೆಂಟ್ ಈ ಸ್ಕೀಮ್ ಅನ್ನ ತೆಗೆದುಕೊಂಡು ಬಂದಿದೆ. ಇನ್ನೊಂದು ಕಂಡೀಷನ್ ಏನಂದ್ರೆ, ನಿಮ್ಮ ಏಜ್ 40 ವರ್ಷಕ್ಕಿಂತ ಕಡಿಮೆಯಾಗಿರ್ಬೇಕು. ನೋಡಿ, ನಿಮ್ಮ ಫ್ರೆಂಡ್ಸ್ ನಲ್ಲಿ ಯಾರಾದ್ರೂ ಇಂತಹ ಸಾಹಸವನ್ನ ಮಾಡೋದಕ್ಕೆ ರೆಡಿ ಆಗಿದ್ರೆ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ನಂಬರ್ 8 ನೀರಿನ ಬಾಟಲ್ಸ್ ನ ಮೇಲೆ ಈ ಲೈನ್ಸ್ ಗಳು ಯಾಕಿರುತ್ತೆ ಗೊತ್ತಾ? ನೀವು ಕೂಡ ಈ ಲೈನ್ಸ್ ಅನ್ನ ಗಮನಿಸಿರ್ತೀರಾ. ಇದು ಜಸ್ಟ್ ಸ್ಟೈಲ್ ಗೆ ಮಾತ್ರ ಅಂತ ನೀವ್ ಅನ್ಕೊಂಡಿರ್ತೀರಾ. ಒಂದ್ ರೀತಿಯಲ್ಲಿ ಇದು ಕೂಡ ಸರಿನೇ, ಆದ್ರೆ ಮುಖ್ಯವಾದ ಕಾರಣ ಬೇರೆನೇ ಇದೆ. ಅಷ್ಟಕ್ಕೂ ನೀರಿನ ಬಾಟಲ್ ಅನ್ನ ಲೋ ಕ್ವಾಲಿಟಿಯ ಪ್ಲಾಸ್ಟಿಕ್ ಇಂದ ತಯಾರಿ ಮಾಡಿರ್ತಾರೆ. ಇದರಿಂದ ಈ ಲೈನ್ಸ್ ಅನ್ನ ಇಡಬೇಕಾಗಿ ಬರುತ್ತೆ. ಇಲ್ಲಾಂದ್ರೆ ತುಂಬಾ ಸುಲಭವಾಗಿ ಈ ಬಾಟಲ್ ಬೆಂಡ್ ಆಗಿ ಬಿಡುತ್ತೆ. ಇದ್ರ ಜೊತೆಗೆ ನೀರು ಕುಡಿಯುವಾಗ ಬಾಟಲ್ಸ್ ಅನ್ನ ಹೋಲ್ಡ್ ಮಾಡೋದಕ್ಕೆ ಕೂಡ ಇದು ತುಂಬಾನೇ ಯೂಸ್ ಆಗುತ್ತೆ. ಹಾಗೂ ಕಂಪನಿ ತನ್ನ ಪ್ರಾಡಕ್ಟ್ಸ್ ಅನ್ನ ಕಾಂಪಿಟೇಟರ್ಸ್ ಗಿಂತ ಸ್ವಲ್ಪ ಡಿಫರೆಂಟ್ ಆಗಿ ಕಾಣಬೇಕು ಅಂತ ಬಾಟಲ್ ನ ಶೇಪ್ ಅನ್ನ ಕೂಡ ತುಂಬಾ ಡಿಫರೆಂಟ್ ಆಗಿರೋ ರೀತಿ ನೋಡಿಕೊಳ್ಳುತ್ತೆ. ಫ್ಯಾಕ್ಟ್ ನಂಬರ್ 9 ನೀವು ಆಕಾಶದಲ್ಲಿ ನೋಡಿದಾಗ ಅಥವಾ ನಿದ್ದೆಯಿಂದ ಎದ್ದ ಮೇಲೆ ಈ ರೀತಿಯ ಪಾರ್ಟಿಕಲ್ಸ್ ನಿಮ್ಗೆ ಕಾಣಿಸಿರ್ಬೋದು. ಅಷ್ಟಕ್ಕೂ ಇದು ಏನು, ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಮೊದಲು ನೀವು ಸ್ವಲ್ಪ ಬಯಾಲಜಿ ಬಗ್ಗೆ ತಿಳ್ಕೋಬೇಕು. ನಮ್ಮ ಕಣ್ಣಿನ ಒಳಗಡೆ ಒಂದು ಜೆಲ್ ರೀತಿಯ ಸಬ್ಸ್ಟೆನ್ಸ್ ಇರುತ್ತೆ. ಇದನ್ನ ಕುಶನ್ ಅಂತ ಕೂಡ ಕರೀತಾರೆ. ಇದು ನಮ್ಮ ಕಣ್ಣಿನ ರೆಟಿನಾವನ್ನ ಕಾಪಾಡುವುದಕ್ಕೆ ಯೂಸ್ ಆಗುತ್ತೆ. ಆದ್ರೆ ನಮ್ಮ ವಯಸ್ಸು ಹೆಚ್ಚಾದಂತೆ ಈ ಜೆಲ್ ಅನ್ನೋದು ಡಿಗ್ರೇಡ್ ಆಗುತ್ತಾ ಬರುತ್ತೆ. ಕೊನೆಗೆ ಈ ರೀತಿಯ ಶೇಪ್ ಕಣ್ಣಿನಲ್ಲಿ ಕ್ರಿಯೇಟ್ ಆಗುತ್ತೆ. ನೀವು ಲೈಟ್ ಅನ್ನ ನೋಡಿದಾಗ ನಿಮ್ಮ ಕಣ್ಣಿನ ರೆಟಿನಾ ಮತ್ತು ಲೈಟ್ ನ ಮಧ್ಯೆ ಇದು ಬರುತ್ತೆ. ಇದರಿಂದ ಆಕಾಶದಲ್ಲಿ ನಮ್ಗೆ ಈ ರೀತಿಯ ವಾಮ್ಗಳು ಕಾಣಿಸ್ಕೊಳ್ತವೆ. ಇದನ್ನ ಹೈ ಫ್ಲೋಟರ್ ಅಂತ ಕೂಡ ಕರೀತಾರೆ. ಸೊ ದಟ್ ವಾಸ್ ಟೈಮ್ ಫಾರ್ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.